ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆಟ್ವರ್ಕ್ ಕನ್ನಡ ವ್ಲಾಗ್ಸ್. ಇವತ್ತು ವೀಕೆಂಡು ಯಾವುದಾದ್ರೂ ಹೊಸ ಜಾಗ ನೋಡೋಣ ಅಂತ ಹೊರಡ್ತಾ ಇದ್ದೀನಿ ಮನೆಯಿಂದ. ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪು ತಗೋಬೇಕು. ಇದು ನ್ಯೂಯಾರ್ಕ್ ಸಬ್ವೆ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಂದು 20-25 ನಿಮಿಷ ಆಗುತ್ತೆ. ತುಂಬ ದೂರ ಇದೆ. ಸೊ ಬನ್ನಿ, ಆಮೇಲೆ ಟ್ರೈನೆಲ್ಲ ಹೇಗಿರುತ್ತೆ ತೋರಿಸ್ತೀನಿ. ಇವಾಗ ಟ್ರೈನ್ ಬರ್ತಾ ಇದೆ, ಅನೌನ್ಸ್ಮೆಂಟ್ ಆಯಿತು, ತೋರಿಸ್ತೀನಿ ಹೇಗಿರುತ್ತೆ ಇಲ್ಲಿ ಸಬ್ವೆ ಅಂತ. ಬರ್ತಾ ಇದೆ ಟ್ರೈನು. ಸೊ ಇವಾಗ ಟ್ರೈನಲ್ಲಿ ಹೋಗಿ ಅಲ್ಲಿ ಬ್ಯಾಟ್ರಿ ಪಾರ್ಕ್ ಹತ್ರ ಸಿಗ್ತೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹೊರಗಡೆ ತುಂಬ ಬಿಸಿಲೆಲ್ಲ ಇದೆ, ಬಟ್ ತುಂಬ ಅಂದರೆ ತುಂಬ ಚಳಿ ಇದೆ. ಆಲ್ಮೋಸ್ಟ್ 0 ಇದೆ ಇವತ್ತು. ಏನೋ ಬ್ಯಾಟ್ರಿ ಪಾರ್ಕ್ ಬಗ್ಗೆ ಸ್ವಲ್ಪ ಹಾಕಿದ್ದಾರೆ, ಏನಂತ ನೋಡಬೇಕು. ಇದೇನೋ ರೂಲ್ಸು, ಏನೇನು ಮಾಡ್ಬೋದು. ಸ್ಮೋಕಿಂಗ್ ಮಾಡೋಂಗಿಲ್ಲ, ಆಲ್ಕೋಹಾಲ್ ತೊಗೊಳಂಗಿಲ್ಲ. ಅಲ್ಲೇನೋ ಹಾಕಿದ್ದಾರೆ, ಸ್ಕ್ಯಾಮ್ ಅಲರ್ಟ್ ಅಂತ ಏನೋ ಹಾಕಿದ್ದಾರೆ ನೋಡಿ. ಇಲ್ಲಿ ತುಂಬ ಏನೇನೋ ಟಿಕೆಟು ಅದು ಇದು ಎಲ್ಲ ಮಾಡ್ತಾರೆ. ಸ್ವಲ್ಪ ಹುಷಾರಾಗೇ ಇರಬೇಕು. ಚೆನ್ನಾಗಿದೆ ಇವತ್ತು ಡೇ. ಇದು ಫುಲ್ಲು ಎಂಟ್ರೆನ್ಸು, ಬ್ಯಾಟ್ರಿ ಪಾರ್ಕ್ ಎಂಟ್ರೆನ್ಸು. ನೋಡೋಣ ಬನ್ನಿ ಹೇಗಿರುತ್ತೆ ಒಳಗಡೆ. ಇಲ್ಲಿ ಚಿಕ್ಕ ಚಿಕ್ಕ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಇವಾಗ ಚಳಿಗಾಲ ಅಂದ್ಬಿಟ್ಟು ಇದು ಟೋಪಿ ಅದು ಇದು ಒಂಥರ ವಿಂಟರ್ ಕ್ಲೋತಿಂಗ್ ಎಲ್ಲ ಮಾರ್ತಾ ಇದ್ದಾರೆ. ಅಲ್ಲೇನೋ ಕ್ಯಾರಸಲ್ ಥರ ಇದೆ. ಆ ಕಡೆ ಹೋಗೋಣ ಆಮೇಲೆ. ಈಗ ಸದ್ಯಕ್ಕೆ ಈ ಕಡೆ ಏನೇನಿದೆ ಕತ್ಲೆ ಹಾಕಿನ ಮುಂಚೆ ನೋಡ್ಕೊಂಬರೋಣ. ಅದು ಮೋಸ್ಟ್ಲಿ ಅಲ್ಲಿರೋದು ವರ್ಲ್ಡ್ ಟ್ರೇಡ್ ಸೆಂಟರ್ ಅನಿಸುತ್ತೆ. ಆಮೇಲೆ ಇನ್ನೊಂದು ದಿನ ಹೋಗ್ತೀನಿ ಆ ಕಡೆ ನೋಡೋಕ್ಕೆ. ಇಲ್ಲೇನೋ ಜಗಳ ಎಲ್ಲ ಮಾಡ್ಕೊತಾ ಇದ್ದಾರೆ. ನಾನು ಸ್ವಲ್ಪ ಹುಷಾರಾಗೆ ನೋಡಬೇಕು. ಇದು ಏನೋ ತಿನ್ನೋಕ್ಕೆ ಎಲ್ಲ ಏನೋ ಸಣ್ಣದು ಅಂಗಡಿ ಅನಿಸುತ್ತೆ, ಗೊತ್ತಿಲ್ಲ. ಅಲ್ಲೇನೋ ಎಂಟ್ರೆನ್ಸ್ ಅಂತ ಹಾಕಿದ್ದಾರೆ, ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಕಿವಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಇಲ್ಲೇನೋ ಇದೆ ಬೋಟ್ ರೈಡ್ ಅಂತ, ನೋಡೋಣ ಏನದು, ಅದೆಷ್ಟು ದುಡ್ಡು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲದಕ್ಕೂ ಸಖತ್ ಎಕ್ಸ್ಪೆನ್ಸಿವ್ ಅದು ಬೋಟ್ ರೈಡೆಲ್ಲ. ನೋಡ್ತೀನಿ, ಇವತ್ತಾದರೆ ಹೋಗೋದು, ಇಲ್ಲಾಂದರೆ ಮತ್ತೆ ಇನ್ನೊಂದು ಸಲ ನೋಡ್ತೀನಿ.
ವಾವ್, ಇವಾಗ ತೋರಿಸ್ತೀನಿ ನೋಡಿ ಗೈಸ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸ್ತಾ ಇದೆ, ಬಟ್ ಫೋಟೋಲ್ಲಿ ಎಷ್ಟು ಇದು ವಿಡಿಯೋಲ್ಲಿ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಎಲ್ಲ ಇದೆ, ನೋಡೋಣ. ಇಲ್ಲೇನೋ ಡು ನಾಟ್ ಎಂಟರ್ ಅಂತ ಹಾಕಿದ್ದಾರೆ. ಆ ಕಡೆ ವಿಚಾರಿಸ್ಬೇಕು ಹೇಗೆ ಹೋಗೋದು. ಆದರೆ ನೋಡ್ತೀನಿ ಅಲ್ಲೇನೋ ಒಂದು, ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಅಲ್ಲಿ ಫೆರಿ ಇದೆ, ಫ್ರೀಯಾಗಿ ಹೋಗ್ಬೋದು ಅಂತ ಹೇಳಿದರು. ನೋಡೋಣ ಹೇಗೆ ಹೋಗೋದು ಆ ಕಡೆ. ಇವಾಗ ಸದ್ಯಕ್ಕೆ ಇಲ್ಲೇನೇನಿದೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಅಲ್ಲೊಂದು ಹಾಕ್ ಥರ ಒಂದು ಸ್ಟ್ಯಾಚ್ಯೂ ಇದೆ, ಅದನ್ನ ಹೋಗಿ ನೋಡೋಣ. ಅದೇನೋ ಡಬಲ್ ಕ್ರೆಸ್ಟೆಡ್ ಕಾರ್ಮೊರಾಟ್ ಅಲ್ಲಿ ಹಾಕಿದ್ದಾರೆ ನೋಡಿ, ಅದರದ್ದು ಸ್ಟ್ಯಾಚ್ಯೂ ಇದೆ, ನೋಡೋಣ. ತುಂಬ ಅಂದರೆ ತುಂಬ ಚಳಿ ಇದೆ ಗೈಸ್. ಓ ಮೈ ಗಾಡ್, ಕಿವಿ ಎಲ್ಲ ಕಿತ್ಕೊಂಡು ಹೋಗ್ತದೆ. ಇದೆ ಗೈಸ್, ಯಾವುದೋ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ, erected by the United States of America in proud and grateful of remembrance. ಅದ್ರ ಮೂತಿ ಕಾಣಿಸ್ತಾ ಇದೆಯಾ ನೋಡಿ ಹೇಗಿದೆ. ನಂಗೆ ಮಜಾ ಬರ್ತದೆ ಅದನ್ನು ನೋಡೋಕ್ಕೆ. ಸಖತ್ತಾಗಿದೆ ಗೈಸ್, ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಮಾತ್ರ. ಅಮೇಝಿಂಗ್. ಇಲ್ಲಿ ಮೋಸ್ಟ್ಲಿ ಸಮ್ಮರಲ್ಲೆಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ವಿಂಟರು, ಸಿಕ್ಕಾಪಟ್ಟೆ ಚಳಿ ಗೈಸ್. ಏನು ಚಳಿ ಅಂತೀರಾ, ಓ ಮೈ ಗಾಡ್, ನನ್ನ ಕೈಲಿ ಆಗ್ತಾಯಿಲ್ಲ. ಇವಾಗ ಬೇರೆ ಇನ್ನೊಂದು ಕಡೆ ಅಲ್ಲೇನೋ ಫೆರಿ ಅಂತ ಇದೆ ಅಂತೆ, ಅಲ್ಲಿ ಹೋಗೋಣ, ನೋಡೋಣ ಹೇಗಿರುತ್ತೆ. ಆ ಕಡೆಯಿಂದ ಸುತ್ತ ಹಾಕ್ಕೊಂಡು ಬರ್ತೀನಿ ಗೈಸ್. ಹೇಗೆ ಮತ್ತೆ ಸಿಗ್ತೀನಿ. ಇಲ್ಲೊಂದೇನೋ ಸ್ಟ್ಯಾಚ್ಯೂ ಇದೆ, ಆ ಕಡೆ ಫೆರಿ ಕಾಣಿಸ್ತಾ ಇದೆ, ನೋಡಬೇಕು ಹೇಗಿದೆ ಏನು ಅಂತ. ಇದೇನೋ ಜನ ವಾರಲ್ಲೆಲ್ಲ ಇದ್ದಾಗ ಅದನ್ನು ತೆಗ್ದಿರೋದಿದು, ಅದಕ್ಕೋಸ್ಕರ ಮಾನ್ಯುಮೆಂಟ್ ಮಾಡಿದ್ದಾರೆ. ವಾರಲ್ಲಿ ಯಾರಿಗಾದ್ರೂ ಇಂಜುರಿ ಎಲ್ಲ ಆಗಿದ್ದಾಗ ಆ ಥರ. ದಿಸ್ ಈಸ್ ದ ಸ್ಟೇಟನ್ ಐಲ್ಯಾಂಡ್ ಫೆರಿ ಬಿಲ್ಡಿಂಗು. ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಲ್ಡಿಂಗ್ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಸ್ಟೇ ಟ್ಯೂನ್ ಗೈಸ್. ಸೊ ಇವಾಗ ಸ್ಟೇಟನ್ ಐಲ್ಯಾಂಡ್ ಫೆರಿ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗು ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಈ ಬಿಲ್ಡಿಂಗ್ ಒಳಗಡೆ ಹೋಗಿ, ಒಳಗಡೆ ಹೋಗಿ ಮತ್ತೆ ಸಿಗ್ತೀನಿ. ಅಲ್ಲೇನಾದರೂ ಟಿಕೆಟ್ ತೊಗೋಬೇಕಾ ಏನು ಕತೆ ನೋಡೋಣ. ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಟಿಕೆಟ್ಸ್ ಏನೂ ಇಲ್ಲವಂತೆ, ಫ್ರೀಯಾಗೆ ಹೋಗ್ಬೋದಂತೆ. ಬಟ್ ಅಲ್ಲಿ ಟೈಮಿಂಗ್ ಹಾಕ್ತಾರೆ. ಎಲ್ಲರೂ ಲೈನಲ್ಲಿ ಇಲ್ಲಿ ನಿಂತಿದ್ದೀವಿ. ನೆಕ್ಸ್ಟು ಯಾವಾಗ ಬರುತ್ತೆ ಫೆರಿ ಅದರಲ್ಲಿ ಹತ್ಕೊಂಡು ಹೋಗೋದು. ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಇದೆ.
ಒಳಗಡೆ ಇದ್ದೀನಿ. ಹೇಗಿದೆ ನೋಡಿ, ಒಳ್ಳೆ ಬಿಲ್ಡಿಂಗ್ ಥರ ಇದೆ ಒಳಗಡೆ. ಯಾವುದಾದ್ರೂ ಒಂದು ಕಾರ್ನರ್ಗೆ ಹೋಗಬೇಕು ಹೊರಗಡೆ ವ್ಯೂ ಎಲ್ಲ ನೋಡೋಕ್ಕೆ. ಒಳಗಡೆ ಪೊಲೀಸವರು ಎಲ್ಲರೂ ಇರ್ತಾರೆ. ಚೆನ್ನಾಗಿದೆ, ಸೆಕ್ಯೂರಿಟಿ ಎಲ್ಲ ಇದೆ ನೋಡಿ. ಕಾಫಿ ಎಲ್ಲ ಇದೆ, ಕಾಫಿ ಎಲ್ಲ ಕುಡಿಬೋದು ಬೇಕಿದ್ರೆ. ಗೊತ್ತಿಲ್ಲ ಹೊರಗಡೆ ಹೋಗ್ಬೋದಾ ಇಲ್ವಾ ಅಂತ. ಈ ಥರ ಇದೆ.